ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯ ಇಂದು ಆರಂಭ ಆಗ್ತಾ ಇದೆ. ಈ ಅಧ್ಯಾಯಕ್ಕೆ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಯಾಕೆ ಸನ್ಯಾಸ ಯೋಗ? ಈ ಪೂರ್ವ ಅಧ್ಯಾಯಗಳಲ್ಲಿ ಹೇಳಿದಂತಹ ಎಲ್ಲ ವಿಷಯಗಳನ್ನು ಕೃಷ್ಣ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಹೊರಟಿದ್ದಾನೆ. ಮುಖ್ಯವಾಗಿ ನಾವು ಮಾಡತಕ್ಕಂತಹ ಎಲ್ಲ ಕ್ರಿಯೆಗಳು ಕರ್ಮಫಲತ್ಯಾಗ ರೂಪಗಳಾಗಿರಬೇಕು. ವೇದಗಳಲ್ಲಿ ಆಪಾತತಃ ತೋರತಕ್ಕಂತಹ ಸ್ವರ್ಗಾದಿ ಫಲಪ್ರಾಪ್ತಿಪೂರ್ವಕ ವಾಕ್ಯಗಳು ಅವುಗಳು ಪ್ರಶಂಸಾಪರವಾಗಿರತಕ್ಕಂತಹ ವಾಕ್ಯಗಳು. ಸ್ವರ್ಗಾದಿ ಫಲಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳೇನಿವೆ ಅವುಗಳೆಲ್ಲ ಪ್ರಶಂಸಾಪರವಾಗಿರತಕ್ಕಂತಹ ವಾಕ್ಯಗಳು. ಈ ಜ್ಞಾನಭಕ್ತಿ ಪುರಸ್ಸರವಾಗಿರತಕ್ಕಂತಹ ನಿಷ್ಕಾಮ ಕರ್ಮಯೋಗವೇ ಸಕಲ ವೇದಗಳ ಮುಖ್ಯಾರ್ಥವಾಗಿದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸ್ತಾ ಇದ್ದಾನೆ. ಅದಕ್ಕೆ ಸನ್ಯಾಸ ಯೋಗ ಅಂತ ಹೇಳೋದು. ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಂ ಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತೇನೆ 2ನೇ ಅಧ್ಯಾಯದ ಈ ಶ್ಲೋಕದಲ್ಲಿ ವೇದಗಳಲ್ಲಿ ಆಪಾತತಃ ತೋರತಕ್ಕಂತಹ ಸ್ವರ್ಗ ಕಾಮನಾದಿ ಫಲಗಳ ಕಡೆಗೆ ಮಾತ್ರ ನಾವು ಲಕ್ಷ್ಯ ಕೊಡದೆ ವೇದಗಳ ರಹಸ್ಯಾರ್ಥವನ್ನೇ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಕೃಷ್ಣ ವಿಸ್ತಾರವಾಗಿ ಹೇಳಿದ್ದಾನೆ. ಈವರೆಗೂ ಹೇಳಿರತಕ್ಕಂಥ ಎಲ್ಲ ವಿಷಯಗಳು ಕೂಡ ವೇದಬೋಹಿತವಾಗಿರತಕ್ಕಂತಹ ವಿಷಯಗಳೆಲ್ಲವೂ ವೇದೋಪನಿಷತ್ತಿನ ವಿಷಯಗಳೇ. ಆದ್ದರಿಂದಲೇ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಕೂಡ ಬಂದಿರತಕ್ಕಂಥ ವಿಷಯ ಏನು? ಇತಿ ಶ್ರೀಮದ್ ಭಗವದ್ಗೀತಾಸೂಪನಿಷತ್ಸು ಅಂತ. ಇಲ್ಲಿ ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ವೇದ ಹಾಗೂ ಉಪನಿಷತ್ತಿನಲ್ಲಿ ಬಂದಂತಹ ವಿಚಾರಗಳೇ. ಅಷ್ಟು ಮಾತ್ರ ಅಲ್ಲ, 14ನೇ ಅಧ್ಯಾಯದಲ್ಲಿ ಅಲ್ಲಿ ತ್ರಿಗುಣಗಳ ವಿಚಾರ ಬಂತು. ತ್ರಿಗುಣಗಳ ಕಾರ್ಯ, ಆ ತ್ರಿಗುಣ ಕಾರ್ಯಗಳನ್ನು ಪುನಃ ಸಂಗ್ರಹಿಸಿ ಹೇಳಿ ಅದರಿಂದ ಮುಕ್ತರಾಗತಕ್ಕಂತಹ ಉಪಾಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಆಮೇಲೆ 5ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಸನ್ಯಾಸಶ್ಚೈವ
ಯೋಗಶ್ಚ, ಅಲ್ಲಿ ಸನ್ಯಾಸ ವಿಧಾನವನ್ನು ಹೇಳಿದ್ದಾರೆ. ಸನ್ಯಾಸಸ್ಯೈವ ಯೋಗಶ್ಚ, ಸನ್ಯಾಸ ವಿಧಾನವನ್ನು ಹೇಳಿದ್ದಾರೆ. ಮುಂದೆ 12ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ತ್ಯಾಗಾಚ್ಛಾಂತಿರನಂತರಂ, ತ್ಯಾಗದಿಂದ ಪುರುಷಾರ್ಥ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಸ್ಥೂಲ ದೃಷ್ಟಿಯಿಂದ ಸನ್ಯಾಸ ಮತ್ತು ತ್ಯಾಗ ಎರಡೂ ಒಂದೇ ಅರ್ಥವುಳ್ಳದ್ದು ಅಂತ ಅನಿಸುತ್ತೆ. ಕೃಷ್ಣ ಕೆಲವು ಕಡೆ ಸನ್ಯಾಸದ ಬಗ್ಗೆ ಹೇಳಿದ್ದಾನೆ, ಕೆಲವು ಕಡೆ ತ್ಯಾಗದ ಬಗ್ಗೆ ಹೇಳಿದ್ದಾನೆ. ಆ ತ್ಯಾಗದಿಂದಲೇ ಶಾಂತಿ ಅಂತ 12ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದಕ್ಕಿಂತ ಹಿಂದೆ ಸನ್ಯಾಸಶ್ಚ ಯೋಗಶ್ಚ ಎಂಬಲ್ಲಿ ಸನ್ಯಾಸ ವಿಧಾನವನ್ನು ಹೇಳಿದ್ದಾನೆ. ಹಾಗಾದರೆ ಸನ್ಯಾಸವು ತ್ಯಾಗವು ಒಂದೇ, ಬೇರೆ ಬೇರೆಯಾ? ಅರ್ಥ ಮೇಲ್ನೋಟಕ್ಕೆ ಒಂದೇ, ಸನ್ಯಾಸ ಅಂದರೂ ಒಂದೇ, ತ್ಯಾಗ ಅಂದರೂ ಒಂದೇ. ಇವೆಲ್ಲ ಒಂದೇ ಅರ್ಥಗಳು ಉಳ್ಳದ್ದು ಅಂತ ಅನಿಸ್ತವೆ. ಆದರೆ ಇವುಗಳಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅರ್ಥ ಭೇದ ಇದೆ. ಅದನ್ನೇ ಅರ್ಜುನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. ವೇದಗಳ ಆಪಾತ ಅರ್ಥದ ತ್ಯಾಗ ಅದು ಸನ್ಯಾಸ, ಕಾಮ್ಯಕರ್ಮಗಳ ತ್ಯಾಗ, ಅನಿವಾರ್ಯ ಕರ್ಮಗಳ ಫಲತ್ಯಾಗ, ಇವೆಲ್ಲವುಗಳು ಭಗವತ್ ಪ್ರಾಪ್ತಿ ಉಪಾಯಗಳು ಅಂತ ವಿವರಿಸಿದ್ರಿಂದಾಗಿ ಈ ಅಧ್ಯಾಯಕ್ಕೆ ಸನ್ಯಾಸ ಯೋಗ ಅಂತ ಹೆಸರು ಬಂತು. ಅರ್ಜುನ ಕೇಳಿದ, ಪ್ರಾರಂಭದಲ್ಲಿ ಅರ್ಜುನ ಕೇಳ್ತಾನೆ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷಿಕೇಶ ಪೃಥಿಕ್ಕೇಶಿ ನಿಶೂದನ. ಹೇ ಕೃಷ್ಣ, ಹೇ ಅರ್ಜುನ, ಸನ್ಯಾಸ ಮತ್ತು ತ್ಯಾಗಕ್ಕೆ ಭಿನ್ನವಾಗಿರತಕ್ಕಂತಹ ಅರ್ಥಗಳಿವೆ. ಈ ಸನ್ಯಾಸ ಮತ್ತು ತ್ಯಾಗಕ್ಕೆ ಅರ್ಥ ಬೇರೆ ಬೇರೆ ಇದೆ. ಕರ್ಮಗಳು ಎರಡು ರೀತಿಯ ಕರ್ಮಗಳು. ಯಾವುದು ಎರಡು ರೀತಿಯ ಕರ್ಮಗಳು ಅಂದರೆ, ಒಂದು ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಅನಿವಾರ್ಯ ಕರ್ಮಗಳು, ನಮ್ಮ ವರ್ಣ ಆಶ್ರಮಗಳಿಗೆ ಉಚಿತವಾಗಿರತಕ್ಕಂತಹ ನಾವು ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯವಾದ ಕರ್ಮಗಳು. ಇನ್ನೊಂದು ಕಾಮ್ಯಕರ್ಮ. ಈ ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳೇನಿವೆ ಅವುಗಳನ್ನು ನಾವು ಯಾವ ಸಂದರ್ಭದಲ್ಲಿಯೂ ಬಿಡುವ ಹಾಗಿಲ್ಲ. ಯಾಕೆ, ಜ್ಞಾನ ಬಂದ ಮೇಲೆಯೂ ಕೂಡ ನಾವು ಆ ಕರ್ಮಾಚರಣೆಯನ್ನು ಬಿಡುವ ಹಾಗಿಲ್ಲ. ಅಂಥ ಸಂದರ್ಭದಲ್ಲಿ ಆ ಕರ್ಮಗಳ ಫಲತ್ಯಾಗ, ಅದನ್ನು ತ್ಯಾಗ ಅಂತ ಹೇಳೋದು. ಸುವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮವನ್ನು ಬಿಡದೆ ಮಾಡಬೇಕು, ಅದನ್ನು ತೊರಿಬಾರದು. ಅನಿವಾರ್ಯ ಮಾಡಲೇಬೇಕಾಗಿರುವಂಥದ್ದು ಯಾವುದು? ಸುವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳು. ಯಾವ ಸಂದರ್ಭದಲ್ಲಿಯೂ ಅವುಗಳನ್ನು ಬಿಡಲಿಕ್ಕೆ ಬರುವುದಿಲ್ಲ. ಅಂತಹ ಆ ಕರ್ಮಗಳ ಫಲತ್ಯಾಗ, ಅದನ್ನು ತ್ಯಾಗ ಶಬ್ದದಿಂದ ಹೇಳಿದರೆ, ಈ ಕಾಮ್ಯಕರ್ಮಗಳನ್ನು ತ್ಯಾಗ ಮಾಡುವಂಥದ್ದು, ಕಾಮ್ಯಕರ್ಮವನ್ನು ತ್ಯಾಗ ಮಾಡುವಂಥದ್ದನ್ನು ಇಲ್ಲಿ ಸನ್ಯಾಸ ಅಂತ ಹೇಳ್ತಾ ಇರೋದು. ಈಗ ಸಂಧ್ಯಾ ವಂದನೆ ಅದು ಅನಿವಾರ್ಯವಾದ ಕರ್ಮ. ಅದನ್ನು ಬಿಟ್ಟು ಉಳಿದ ಈ ವ್ರತಗಳು, ಹಿಂದೆ ಹೇಳಿದಂತಹ ವ್ರತಗಳು, ಅದನ್ನು ಆಚರಿಸಲೇಬೇಕಂತಿಲ್ಲ. ಈಗ ವೇದಾಧ್ಯಯನಕ್ಕೋಸ್ಕರ, ಶಾಸ್ತ್ರಾಧ್ಯಯನಕ್ಕೋಸ್ಕರ ಇಂತಹ ವ್ರತಗಳನ್ನು ಬಿಡುವುದರಿಂದ ಯಾವ ಹಾನಿ ಇಲ್ಲ. ಕೆಲವರು ಭ್ರಮಿಸಿದ್ದಾರೆ, ಆ ವ್ರತ ಮಾಡದೆ ಹೋದರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ. ವೇದಾಧ್ಯಯನಕ್ಕೋಸ್ಕರ ಅಂತಹ ವ್ರತವನ್ನು ಬಿಡುವುದಿದ್ದರೆ, ಶಾಸ್ತ್ರಾಧ್ಯಯನಕ್ಕೆ ಅಂತಹ ವ್ರತವನ್ನು ಬಿಡುವುದಿದ್ದರೆ ಏನು ಹಾನಿ ಇಲ್ಲ. ಯಾಕೆಂದರೆ ಸಂಧ್ಯಾವಂದನಾದಿಗಳಂತೆ ಅವು ಅನಿವಾರ್ಯಗಳೇನಲ್ಲ, ಅವು ಕಾಮ್ಯಕರ್ಮಗಳು. ಈ ಕಾಮ್ಯಕರ್ಮಗಳು ಅನಿವಾರ್ಯ ಅಲ್ಲ, ಅವುಗಳನ್ನು ತೊರೆಯಬಹುದು. ಯಾವುದಕ್ಕೋಸ್ಕರ? ವೇದಾಧ್ಯಯನಕ್ಕೋಸ್ಕರ, ಶಾಸ್ತ್ರಾಧ್ಯಯನಕ್ಕೋಸ್ಕರ, ಇಂತಹ ಉದ್ದೇಶಕ್ಕೋಸ್ಕರ ಅವುಗಳನ್ನು ಬಿಟ್ಟರೂ ಕೂಡ ಯಾವುದೇ ಹಾನಿ ಇಲ್ಲ. ಆದ್ದರಿಂದ
ಇಂತಹ ಕಾಮ್ಯಕರ್ಮಗಳ ತ್ಯಾಗ, ಕಾಮ್ಯಕರ್ಮಗಳ ತ್ಯಾಗ ಅದು ಸನ್ಯಾಸ. ಅನಿವಾರ್ಯವಾದ ಸ್ವವಿಹಿತವಾಗಿರತಕ್ಕಂತಹ ಕರ್ಮಗಳನ್ನು ಬಿಡದೆ ಮಾಡಿ ಅದರ ಫಲವನ್ನು ತೊರೆಯುವುದು ಅದು ತ್ಯಾಗ. ಹೀಗೆ ತ್ಯಾಗ ಮತ್ತು ಸನ್ಯಾಸ, ಇಂತಹ ಕಾಮ್ಯಕರ್ಮಗಳ ತ್ಯಾಗವನ್ನು ಇಲ್ಲಿ ಸನ್ಯಾಸ ಅಂತ ಹೇಳ್ತಾ ಇರೋದು. ಕಾಮ್ಯಕರ್ಮಗಳನ್ನು ಬಿಡುವುದು ಸನ್ಯಾಸ ಅಂತ ಅರ್ಥ. ಕಾಮ್ಯಕರ್ಮ ಮಾಡದೇ ಇರುವುದೇ ಸನ್ಯಾಸ. ಅನಿವಾರ್ಯವಾಗಿ ನಾವು ಅಂತಹ ಕರ್ಮಗಳನ್ನು ಮಾಡತಕ್ಕಂತಹ ಪ್ರಸಂಗ ಬಂದರೂ ಅದರ ಫಲದ ಆಶೆಯನ್ನು ಬಿಡುವಂಥದ್ದು ಅದು ತ್ಯಾಗ. ಕೆಲವರು ಕರ್ಮಗಳು ನಮಗೆ ಸಂಸಾರದಲ್ಲಿ ಬಂಧಕ ಆಗ್ತವೆ, ಆದ್ದರಿಂದ ಈ ಕಾಮ್ಯಕರ್ಮಗಳನ್ನೇ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಯಜ್ಞದಾನ ತಪಸ್ಸು ಮೊದಲಾದ ಕರ್ಮಗಳನ್ನು ಸರ್ವಥಾ ಬಿಡಬಾರದು ಅಂತ ಹೇಳ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮಪ್ರಾಹುರ್ಮನೀಷಿಣಃ ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಮಿತಿ ಚಾಪರೇ ಅಂತ ಮುಂದೆ ಬರುತ್ತೆ ಇದೇ ಅಧ್ಯಾಯದಲ್ಲಿ. ಕರ್ಮಗಳು ನಮಗೆ ಸಂಸಾರದಲ್ಲಿ ಬಂಧಕವಾಗ್ತವೆ, ಆದ್ದರಿಂದ ಕರ್ಮವನ್ನೇ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಅದು ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಅದನ್ನು ಹೇಳಿದ್ದಾನೆ. ಕಾಮ್ಯಕರ್ಮವಾದರೆ ಬಿಡ್ಬೋದು. ಸಂಸಾರದಲ್ಲಿ ಬಂಧಕವಾಗಿರತಕ್ಕಂತಹ ಕರ್ಮಗಳೇನಿವೆ ಅವುಗಳಲ್ಲಿ ದೋಷಗಳು ಅಥವಾ ದುರ್ಗುಣಗಳು ಇರುವುದರಿಂದ ಆ ಕಾಮ್ಯಕರ್ಮಗಳನ್ನೇ ಬಿಟ್ಟು ಬಿಡಬೇಕು ಅಂತ ವಾದಿಸ್ತಾರೆ. ಇನ್ನು ಕೆಲವರು ಯಜ್ಞ ದಾನ ತಪಸ್ಸು ಮೊದಲಾದವುಗಳನ್ನು ಸರ್ವಥಾ ಬಿಡಬಾರದು ಅಂತ ಹೇಳ್ತಾರೆ. ಆದ್ದರಿಂದ ಈ ಸನ್ಯಾಸ ತ್ಯಾಗ ಇವುಗಳ ಬಗ್ಗೆ ಮತ್ತೆ ಸ್ವಲ್ಪ ಗೊಂದಲ ಆಯಿತು. ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಆರಂಭದಲ್ಲಿ, ಅಧ್ಯಾಯದ ಆರಂಭದಲ್ಲಿ ಪ್ರಶ್ನೆ ಮಾಡ್ತಾನೆ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಕರ್ಮಸನ್ಯಾಸ ಕರ್ಮತ್ಯಾಗ, ಕರ್ಮವನ್ನೇ ತ್ಯಾಗ ಮಾಡಬೇಕು. ಕರ್ಮಸನ್ಯಾಸ ಕರ್ಮತ್ಯಾಗ ಎರಡು ಒಂದೇ ರೀತಿ ಅಂತ ಕಾಣುತ್ತೆ, ಅದಲ್ಲ. ಕರ್ಮಸನ್ಯಾಸ ಅಂದರೆ ಅರ್ಥ ಬೇರೆ, ಕರ್ಮತ್ಯಾಗ ಅಂದರೆ ಅರ್ಥ ಬೇರೆ. ಈ ಒಂದು ಗೊಂದಲದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ, ಹೇ ಮಹಾಬಾಹೋ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ. ಹೇ ದೀರ್ಘವಾದ ಬಾಹುಗಳವನೇ, ಕೇಶಿ ನಿಷೂದನ, ಕೇಶಿ ಎಂಬ ಅಸುರನನ್ನು ಸಂಹಾರ ಮಾಡಿದವನೇ ಋಷಿಕೇಶನೇ, ತ್ಯಾಗ, ಸನ್ಯಾಸ ಮತ್ತು ತ್ಯಾಗ ಇವುಗಳು ಮೇಲ್ನೋಟಕ್ಕೆ ಒಂದೇ ಅರ್ಥ ಉಳ್ಳದ್ದು ಅಂತ ಅನಿಸಿದರೂ ಕೂಡ ಇವುಗಳ ನಡುವಣ ವ್ಯತ್ಯಾಸ ಏನು ಅದನ್ನು ತಿಳ್ಕೊಳ್ಳಿಕ್ಕೆ ನಾನು ಇಚ್ಛಿಸ್ತೇನೆ. ಸನ್ಯಾಸ ಮತ್ತು ತ್ಯಾಗ ಇವುಗಳ ತ್ಯಾಗಸ್ಯ ಚ ಸನ್ಯಾಸಸ್ಯ ತ್ಯಾಗಸ್ಯ ಚ, ಸನ್ಯಾಸ ಮತ್ತು ತ್ಯಾಗ ಇವುಗಳ ಪ್ರತ್ಯೇಕವಾಗಿ ಇವುಗಳ ಸ್ವರೂಪವನ್ನು ತಿಳಿಲಿಕ್ಕೆ ಬಯಸ್ತೇನೆ, ಅದನ್ನು ಹೇಳು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಿಂದಿನ ಅಧ್ಯಾಯಗಳಿಗೂ ಈ ಅಧ್ಯಾಯಕ್ಕೂ ಹೇಗೆ ಸಂಗತಿ ಅದನ್ನು ಗೀತಾವಿವೃತ್ತಿಯಲ್ಲಿ ರಾಯರು ವಿವರಿಸ್ತಾರೆ. ಪೂರ್ವಾಧ್ಯಾಯೇಷು ಸರ್ವೇಷು ತ್ರೈಗುಣ್ಯ ವಿಷಯ ವೇದಾಃ ಇತ್ಯಾದಿನ ಯತ್ ಪುಮರ್ಥಹೇತು ಜ್ಞಾನ ಸಾಧನಂ ವಿಪ್ರಕೀರ್ಣತೆಯ ಉಕ್ತಂ ತದಿಹ ಮಂದಾನಾಂ ಬುದ್ಧ್ಯಾರೋಹಾಯ ಸಂಕ್ಷಿಪ್ಯ ನಿರೂಪ್ಯತೆ. ತಥಾ ಚತುರ್ದಶ ಅಧ್ಯಾಯೋಕ್ತಂ ತ್ರಿಗುಣಕಾರ್ಯಂ ಚ ಉಚ್ಯತೆ. ಸನ್ಯಾಸ ಕರ್ಮಯೋಗಸ್ಯ ಇತ್ಯಾದಿನ ಪಂಚಮಾದೋ ಸನ್ಯಾಸಸ್ಯ ತ್ಯಾಗಚ್ಛಾತಿ ನಿರಂತರಂ ಇತಿ ದ್ವಾದಶೇ ತ್ಯಾಗಸ್ಯ ಚ ಪುಮರ್ಥಹೇತುತ್ವಂ ಉಕ್ತಂ. ತಯೋಃ ಸ್ವರೂಪ ನಿರ್ಣಯಾಯ ಪೃಚ್ಛತಿ ಸನ್ಯಾಸಸ್ಯೇತಿ. ಹಿಂದಿನ ಅಧ್ಯಾಯಗಳಲ್ಲಿ ಅಂದರೆ ಎರಡನೇ ಅಧ್ಯಾಯದಲ್ಲಿ ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ, ಪುರುಷಾರ್ಥಕ್ಕೆ ಸಾಧನವಾಗಿರತಕ್ಕಂತಹ ಜ್ಞಾನದ ಸಾಧನವನ್ನು ಬಿಡಿಬಿಡಿಯಾಗಿ ಹೇಳಿದ್ದಲ್ಲಿ ಅದನ್ನು ಸಂಗ್ರಹ ರೂಪವಾಗಿ ತಿಳಿಲಿಕ್ಕೋಸ್ಕರವಾಗಿ ಸಂಕ್ಷೇಪಗೊಳಿಸಿ ಇಲ್ಲಿ ನಿರೂಪಿಸ್ತಾ ಇರೋದು. ಹಾಗೆಯೇ 14ನೇ ಅಧ್ಯಾಯದಲ್ಲಿ ಹೇಳಿದಂತಹ ಏನು ಸತ್ವರಜಸ್ತಮೋ ಗುಣಗಳಿವೆ ಅವುಗಳ ಕಾರ್ಯವನ್ನು ಕೂಡ
ಇಲ್ಲಿ ಹೇಳ್ತಾ ಇರುವಂಥದ್ದು. ಸನ್ಯಾಸ ಕರ್ಮಯೋಗಶ್ಚ ಅಂತೇನು 5ನೇ ಅಧ್ಯಾಯದಲ್ಲಿ ಬಂತು, ಹಾಗೂ ಮುಂದಿನ ಅಧ್ಯಾಯಗಳಲ್ಲಿ ಸನ್ಯಾಸವು ಪುರುಷಾರ್ಥ ಸಾಧನ ಅಂತ ಬಂತು. ಮತ್ತು ತ್ಯಾಗದಿಂದ ಶಾಂತಿ 12ನೇ ಅಧ್ಯಾಯದಲ್ಲಿ ತ್ಯಾಗವನ್ನು ಪುರುಷಾರ್ಥ ಸಾಧನ ಅಂತ ಹೇಳಿದರು. ಹೀಗೆ ಈ ಸನ್ಯಾಸ ಮತ್ತು ತ್ಯಾಗ ಇವುಗಳ ಅರ್ಥದ ವ್ಯತ್ಯಾಸದಲ್ಲಿ ಗೊಂದಲ ಇದೆ. ಅವೆರಡರ ಸ್ವರೂಪವನ್ನು ನಿಶ್ಚಯವಾಗಿ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಅರ್ಜುನ ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ. ಪೂರ್ವ ಅಧ್ಯಾಯೇಶು ಸರ್ವೇಶು, ಹಿಂದಿನ ಅಧ್ಯಾಯಗಳಲ್ಲಿ ತ್ರೈಗುಣ್ಯ ವಿಷಯಾವೇದ ಇತ್ಯಾದಿನ, ತ್ರೈಗುಣ್ಯ ವಿಷಯಾವೇದ ನಿಸ್ತ್ರೈಗುಣ್ಯೋ ಭವಾರ್ಜನ ಇತ್ಯಾದಿ ಶ್ಲೋಕದಿಂದ ಯತ್ ಪುಮರ್ಥ ಹೇತು ಜ್ಞಾನ ಸಾಧನಂ, ಪುರುಷಾರ್ಥಕ್ಕೆ ಕಾರಣವಾಗಿರತಕ್ಕಂತಹ ಜ್ಞಾನ ಏನಿದೆ ಅದಕ್ಕೆ ಸಾಧನವನ್ನು ವಿಪ್ರಕೀರ್ಣತೆಯ ಅಂದರೆ ಬಿಡಿಬಿಡಿಯಾಗಿ ಜ್ಞಾನದ ಸಾಧನವನ್ನು ಬಿಡಿಬಿಡಿಯಾಗಿ ಹೇಳಿದ್ದು. ಜ್ಞಾನಕ್ಕೆ ಸಾಧನ ಅದನ್ನು ಬಿಡಿಬಿಡಿಯಾಗಿ ಅಲ್ಲಿ ಹೇಳಿದ್ದು. ಹಾಗೆ 14ನೇ ಅಧ್ಯಾಯದಲ್ಲಿ ಚತುರ್ದಶ ಅಧ್ಯಾಯೋಕ್ತಂ ತ್ರಿಗುಣ ಕಾರ್ಯಂ ಚ ಉಚ್ಯತೆ, 14ನೇ ಅಧ್ಯಾಯದಲ್ಲಿ ತ್ರಿಗುಣ ಕಾರ್ಯವನ್ನು ಕೂಡ ಹೇಳಿದರು. ಸನ್ಯಾಸ ಕರ್ಮಯೋಗಶ್ಚ ಇತ್ಯಾದಿನ, ಸನ್ಯಾಸ ಕರ್ಮಯೋಗಶ್ಚ ಅಂತ 5ನೇ ಅಧ್ಯಾಯದಲ್ಲಿ, ಆಮೇಲೆ ಸನ್ಯಾಸಸ್ಯ ಎಂಬಲ್ಲಿ ಸನ್ಯಾಸದ ಬಗ್ಗೆ, ಆಮೇಲೆ ತ್ಯಾಗಾಚ್ಛಾಂತಿರ ನಂತರ ಎಂಬ 12ನೇ ಅಧ್ಯಾಯದಲ್ಲಿ ತ್ಯಾಗದ ಬಗ್ಗೆ, ಇವುಗಳನ್ನು ಹೇಳಿ ಸನ್ಯಾಸವು ಪುರುಷಾರ್ಥಕ್ಕೆ ಸಾಧನ, ತ್ಯಾಗವು ಪುರುಷಾರ್ಥಕ್ಕೆ ಸಾಧನ ಅಂತ 5 ಮತ್ತು 12ನೇ ಅಧ್ಯಾಯದಲ್ಲಿ ಹೇಳಿತು. ತಯೋ ಸ್ವರೂಪ ನಿರ್ಣಯಾಯ, ಹಾಗಾದರೆ ತ್ಯಾಗ ಸನ್ಯಾಸಗಳ ನಿಜವಾದ ಸ್ವರೂಪ ಏನು ಅದನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಹೇ ಋಷಿಕೇಶ, ಹೇ ಋಷಿಕೇಶ, ಋಷಿಕ ಅಂದರೆ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳಿಗೆ ಅವನು ಈಶ, ಒಡೆಯ ಋಷಿಕೇಶ. ಕೇಶ ನಿಶೂದನ, ಕೇಶಿ ಎಂಬ ಅಸುರನನ್ನು ಸಂಹಾರ ಮಾಡಿದವನೇ. ಸನ್ಯಾಸ ಮತ್ತು ತ್ಯಾಗಗಳ, ಸನ್ಯಾಸಸ್ಯ ತ್ಯಾಗಸ್ಯ ಚ ಪೃಥಕ್ ತತ್ವಂ ಸ್ವರೂಪಂ, ಸನ್ಯಾಸ ಮತ್ತು ತ್ಯಾಗಗಳ ಪ್ರತ್ಯೇಕ ತತ್ವಂ ಸ್ವರೂಪವನ್ನು ವೇದಿತುಂ ಅಂದರೆ ಜ್ಞಾತಂ ಇಚ್ಛಾಮಿ ತಿಳಿದು ಬಯಸ್ತೇನೆ. ದ್ವಯೋರಪಿ ಶಬ್ದಯೋ, ಆ ಸನ್ಯಾಸ ಮತ್ತು ತ್ಯಾಗ ಎಂಬ ಎರಡೂ ಶಬ್ದಗಳಿಗೂ ಆಪಾತದ ಮೇಲ್ನೋಟಕ್ಕೆ ಅರ್ಥಕ್ಕೆ ಪ್ರತೀತೆ ಇತಿ ಭಾವ, ಮೇಲ್ನೋಟಕ್ಕೆ ಸನ್ಯಾಸ ಅಂದರೂ ತ್ಯಾಗವೇ, ತ್ಯಾಗ ಅಂದರೂ ತ್ಯಾಗವೇ, ಎರಡಕ್ಕೂ ಒಂದೇ ಅರ್ಥ ಅಂತ ಅನಿಸುತ್ತೆ. ಆದ್ದರಿಂದ ಎರಡೂ ಶಬ್ದಗಳ ಅರ್ಥವನ್ನು ಕೇಳಲಿಕ್ಕೋಸ್ಕರವಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನೆ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ, ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಸನ್ಯಾಸ ಅಂದರೆ ಕಾಮ್ಯಕರ್ಮಗಳ ತ್ಯಾಗವೇ ಸನ್ಯಾಸ, ತ್ಯಾಗ ಅಂದರೆ ಸರ್ವಕರ್ಮಗಳ ಫಲತ್ಯಾಗವೇ ಅದು ತ್ಯಾಗ ಅಂತ. ಸನ್ಯಾಸ ಮತ್ತು ತ್ಯಾಗ ಈ ಶಬ್ದಗಳ ನಡುವಣ ವ್ಯತ್ಯಾಸವನ್ನು ಕೃಷ್ಣ ಇಲ್ಲಿ ತೋರಿಸ್ತಿದ್ದಾನೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ, ಕಾಮ್ಯಕರ್ಮಗಳ ನ್ಯಾಸ, ಕಾಮ್ಯಕರ್ಮಗಳನ್ನು ಬಿಡೋದು ಅದುವೇ ಸನ್ಯಾಸ. ಇನ್ನು ಸರ್ವಕರ್ಮ ಫಲತ್ಯಾಗಂ ವಿಚಕ್ಷಣಾಃ, ಕುಶಲರಾದ ಜ್ಞಾನಿಗಳು ಸರ್ವಕರ್ಮ ಫಲತ್ಯಾಗಂ ತ್ಯಾಗಂ ಆಹೋ, ಎಲ್ಲ ಕರ್ಮಗಳ ಫಲತ್ಯಾಗವನ್ನು, ಸಕಲ ಕರ್ಮಗಳ ಫಲತ್ಯಾಗವನ್ನು, ಫಲವನ್ನು ಬಿಡುವುದನ್ನು ತ್ಯಾಗ ಅಂತ ಹೇಳ್ತಾರೆ. ಅಥಾಪಿ ಅಸ್ತಿ ವಿವಕ್ಷಾಭೇದೇನ ಭೇದ ಇತಿ ಭಾವೇನ ಉತ್ತರಮಾಹ ಕಾಮ್ಯಾನಾಂ ಇತಿ. ಮೇಲ್ನೋಟಕ್ಕೆ ಒಂದೇ ಅರ್ಥ ಕಂಡರೂ ಕೂಡ ಬೇರೆ ಬೇರೆ ಅರ್ಥ ಭಿನ್ನ ಆಗಿವೆ.
ಕಾಮ್ಯಾನಾಂ ಅಂದರೆ ಕಾಮ್ಯಕರ್ಮಗಳು. ಕಾಮ್ಯಕರ್ಮಗಳು ಎರಡು ವಿಧ. ಒಂದು ವೈಕಲ್ಪಿಕ ಕಾಮ್ಯಕರ್ಮ, ಮತ್ತೊಂದು ನಿಯತ ಕಾಮ್ಯಕರ್ಮ. ವೈಕಲ್ಪಿಕ ಕಾಮ್ಯಾನಾಂ ಜ್ಯೋತಿಷ್ಠೋಮಾದೀನಾಂ ಸ್ವರ್ಗಾದಿಫಲ ಅನಿಚ್ಛಯ ವಿಶೇಷಣತ್ಯಾಗೇನ ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ. ನಿಯತಕಾಮ್ಯಾನಾಂ ಕಾರ್ಯರ್ಯಾದೀನಾಂ ಸ್ವರೂಪ ಅಕರಣೇನ ತ್ಯಾಗಂ ಸನ್ಯಾಸಂ ಜ್ಞಾನಿನೋ ವಿದುಃ ಜಾನಂತಿ. ವಿವಕ್ಷಾಭೇದೇನ ಭೇದ ಇದೆ ಅಂತ ಮೇಲ್ನೋಟಕ್ಕೆ ಒಂದೇ ಅರ್ಥ ಕಂಡರೂ ಕೂಡ ವಿವಕ್ಷಾಭೇದೇನ ಅರ್ಥ ಬೇರೆ ಬೇರೆ ಇದೆ. ವಿವಕ್ಷೆ ಬೇರೆ ಬೇರೆ ಆದಂತೆ ಅರ್ಥವು ಭಿನ್ನ ಆಗ್ತದೆ ಅಂತ. ಕಾಮ್ಯಾನಾಂ ಈ ಶ್ಲೋಕದ್ದು ಹೇಳ್ತಾ ಇದ್ದಾನೆ. ಕಾಮ್ಯಕರ್ಮಗಳು ಎರಡು ವಿಧ. ವೈಕಲ್ಪಿಕ ಕಾಮ್ಯಗಳು ಮತ್ತು ನಿಯತ ಕಾಮ್ಯಗಳು ಅಂತ. ಏನು ವೈಕಲ್ಪಿಕ ಕಾಮ್ಯಗಳು ಅಂದರೆ, ಈಗ ಜ್ಯೋತಿಷ್ಠೋಮ ಯಾಗ ಇದೆ, ಅದು ವೈಕಲ್ಪಿಕ. ಅದನ್ನು ಮಾಡಲೇಬೇಕಂತೇನಿಲ್ಲ. ಅವುಗಳಿಗೆ ಫಲ ಸ್ವರ್ಗಫಲ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಸ್ವರ್ಗಫಲವನ್ನು ಹೇಳ್ತಕ್ಕಂತಹ ಆ ವಾಕ್ಯ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗಾದಿ ಫಲ. ಆ ಸ್ವರ್ಗಾದಿ ಫಲವನ್ನು ಬಯಸದೇ ಅದನ್ನು ತ್ಯಜಿಸಿದಾಗ ಆ ಕಾಮ್ಯಕರ್ಮವನ್ನು ತ್ಯಜಿಸುವುದು, ಇದನ್ನು ತ್ಯಾಗ ಅಂತ ಹೇಳುತ್ತೆ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗಾದಿ ಫಲ ಇದೆ, ಆ ಫಲವನ್ನು ಬಯಸದೆ ಅದನ್ನು ಮಾಡೋದೇ ಬೇಡ ಅಂತ ತಿಳಿಸಿದರೆ ಅದನ್ನು ತ್ಯಾಗ ಅಂತ ಕವಯಃ ವದಂತಿ, ಜ್ಞಾನಿಗಳು ಹೇಳ್ತಾರೆ, ತಿಳಿತಾರೆ. ಇನ್ನು ನಿಯತ ಕಾಮ್ಯಗಳಂತೇವೆ. ನಿಯತ ಕಾಮ್ಯ ಕಾರ್ಯರ್ಯಾದೀನಾಂ ಸ್ವರೂಪ ಅಕರಣೇನ ತ್ಯಾಗಂ ಸನ್ಯಾಸಂ ಜ್ಞಾನಿನಂ ವಿದೋ ಜಾನಂತಿ. ಕಾರೀರಿ ಮೊದಲಾದ ಯಾಗಗಳ ಸ್ವರೂಪವನ್ನೇ ಆಚರಿಸದೆ ಅದನ್ನು ತ್ಯಜಿಸುವಂಥದ್ದು ಅದು ಸನ್ಯಾಸ. ಈ ರೀತಿಯಾಗಿ ಜ್ಞಾನಿಗಳು ತಿಳಿತಾರೆ. ವಿಚಕ್ಷಣ ಅಂದರೆ ಕುಶಲರು. ಸರ್ವಕರ್ಮ ಫಲತ್ಯಾಗಂ ಸರ್ವಕರ್ಮಣಾಂ ಭಗವತ್ಪ್ರೀತಿಯ ಅನ್ಯಫಲತ್ಯಾಗಂ. ವಿಚಕ್ಷಣ ಕುಶಲರಾದರು ಏನು ಮಾಡ್ತಾರಂದರೆ, ಸರ್ವಕರ್ಮಣಾಂ ಯಾವುದೇ ಕರ್ಮ ಇರಲಿ ಭಗವತ್ ಪ್ರೀತಿಗಿಂತವಾಗಿರತಕ್ಕಂಥ ಅನ್ಯ ಫಲ ಇದ್ದರೆ ಅದನ್ನು ಅವರು ಬಿಟ್ಟುಬಿಡ್ತಾರೆ. ಇದು ತ್ಯಾಗ. ಎಲ್ಲ ಕರ್ಮಗಳನ್ನು ಮಾಡಿಯೂ ಭಗವತ್ ಪ್ರೀತಿ ಅನ್ಯ ಫಲ ಇದ್ದರೆ ಅದನ್ನು ತ್ಯಜಿಸ್ತಕ್ಕಂಥವರು, ಭಗವತ್ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥವರು ಇತರ ಫಲನ ತ್ಯಜಿಸುವಂಥವ್ರು. ಅದು ತ್ಯಾಗ ಶಬ್ದದ ಅರ್ಥ. ಗೊತ್ತಾಯ್ತಲ್ವಾ? ಕಾಮ್ಯಕರ್ಮಗಳು ಎರಡು ವಿಧ. ವೈಕಲ್ಪಿಕ ಕಾಮ್ಯಗಳು, ನಿಯತ ಕಾಮ್ಯಗಳು. ಈ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಸ್ವರ್ಗದ ಕಾಮನೆ ಇದ್ದವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಇದರ ಪ್ರಕಾರ ಜ್ಯೋತಿಷ್ಠೋಮ ಅನ್ನೋದು ಕಾಮ್ಯಕರ್ಮ. ಅದರಲ್ಲಿ ಹೇಳ್ತಕ್ಕಂತಹ ಸ್ವರ್ಗದ ಕಾಮನೆ ಇಲ್ಲದೇ ಇದ್ದರೂ ಕೂಡ ಕೇವಲ ಭಗವದ್ ಅನುಗ್ರಹ ಇಚ್ಛೆಂದರೂ ಆ ಯಾಗವನ್ನು ಮಾಡಬಹುದು. ಇಂತಹ ಕಾಮ್ಯಕರ್ಮಗಳನ್ನು ವೈಕಲ್ಪಿಕ ಕಾಮ್ಯ ಅಂತ ಹೇಳ್ತಾರೆ. ಮಾಡ್ಬೋದು, ಮಾಡದೇ ಇರ್ಬೋದು, ಮಾಡಿದರೂ ಅದು ಫಲವನ್ನು ಬಯಸದೇ ಇರ್ಬೋದು. ಇದು ವೈಕಲ್ಪಿಕ ಕಾಮ್ಯ, ಅದರ ಫಲವನ್ನು ಬಯಸದೇ ಇರೋದು. ವೃಷ್ಟಿಕಾಮ ಕಾರೀರ್ಯಾಯ ಯಜೇತ, ಮಳೆಯ ಕಾಮನೆ ಇದ್ದವ ಅವ ಕಾರೀರ್ಯಾಗ ಮಾಡಬೇಕು ಅಂತ ಹೇಳುತ್ತೆ. ಮಳೆ ಬರಬೇಕು ಅಂತಿದ್ರೆ ಕಾರೀರ್ಯಾಗ ಮಾಡಬೇಕು ಅಂತ. ಈ ಥರ ಲೌಕಿಕ ಕಾಮನೆ ಇದ್ದವನು ಆ ಯಾಗವನ್ನು ಮಾಡಿದರೆ ಅದು ಕಾಮ್ಯಕರ್ಮ. ಆದರೆ ಇದನ್ನು ಈ ಕಾಮನೆಯನ್ನು ಬಿಡಬೇಕೇ ಹೊರತು ಭಗವದ್ ಅನುಗ್ರಹದ ಉದ್ದೇಶದಿಂದ ಬಿಡುವುದಲ್ಲ. ಇದು ನಿಯತ ಕಾಮ್ಯ, ಒಂದೇ ಕಾಮನೆಗಾಗಿ ಮಾಡಬೇಕಾದ ಕರ್ಮ.
ಹೀಗೆ ವೈಕಲ್ಪಿಕ ಕಾಮ್ಯಗಳಲ್ಲಿ ಕಾಮನಾಂಶವನ್ನು ತೊರೆದು ಯಾಗಾಂಶವನ್ನು ಮಾತ್ರ ಅನುಷ್ಠಾನ ಮಾಡೋದು ಅದು ಕಾಮ್ಯಕರ್ಮ ತ್ಯಾಗ. ನಿಯತ ಕಾಮ್ಯ ಕರ್ಮಗಳಲ್ಲಿ ಕಾಮನಾಂಶವನ್ನು ಯಾಗಾಂಶವನ್ನು ಎರಡನ್ನೂ ಬಿಟ್ಟು ಬಿಡೋದು ಅದು ಕಾಮ್ಯಕರ್ಮ ತ್ಯಾಗ. ಕಾರ್ಯಯಾಗವನ್ನು ಮಾಡಲೇಬೇಕಂತಿಲ್ಲ, ಅದನ್ನು ತೊರೆಯುವುದು, ಅದರ ಫಲವನ್ನು ತೊರೆಯುವುದು, ಇದು ಕಾಮ್ಯಕರ್ಮ ತ್ಯಾಗ. ಇನ್ನು ನಿತ್ಯಕರ್ಮ ನೈಮಿತ್ಯ ಕರ್ಮವನ್ನು ಮಾಡುವಾಗ ಭಗವತ್ ಪ್ರೀತಿಯ ಉದ್ದೇಶ ಇದ್ದರೆ ಆಯಿತು, ಆಗ ಅದು ಕೂಡ ತ್ಯಾಗ ಅಂತಲೇ ಆಗತ್ತೆ. ಭಗವತ್ ಪ್ರೀತಿ ಅನ್ಯ ಫಲ ತ್ಯಾಗಂ, ಭಗವತ್ ಪ್ರೀತಿಗಿಂತ ಬೇರೆಯಾದ ಫಲವನ್ನು ತ್ಯಾಗ ಮಾಡೋದು, ಅದುವೇ ತ್ಯಾಗ ಶಬ್ದದ ಅರ್ಥ ಅಂತ ಈ ಸನ್ಯಾಸ ಮತ್ತು ತ್ಯಾಗ ಇವುಗಳ ಒಂದು ವ್ಯತ್ಯಾಸವನ್ನು, ಇವುಗಳ ಅರ್ಥ ವ್ಯತ್ಯಾಸವನ್ನು, ಅವುಗಳ ಮಧ್ಯೆ ಇರತಕ್ಕಂತಹ ಒಂದು ಭಿನ್ನತೆಯನ್ನು ಕೃಷ್ಣ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೀಗೆ ಅರ್ಜುನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾನೆ. ಈ ಅಧ್ಯಾಯದಲ್ಲಿ 18ನೇ ಅಧ್ಯಾಯದ 2 ಶ್ಲೋಕಗಳನ್ನು ನಾವು ಇವತ್ತು ನೋಡಿದ್ವಿ. ಮುಂದಿನ ಶ್ಲೋಕಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.